ಇದ್ರ ನಡುವೆ ಬೊಮ್ಮಾಯಿಯವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು ಸರ್. ಪಾಪ ಅವ್ರು ನೋಡ್ರಿ, ಈಗ ಎಲ್ಲ MP ಗಳು ಭೇಟಿ ಆಗ್ಲಕತ್ತಾರ, ವಿನಂತಿ ಮಾಡ್ಕೊಳಕತ್ತಾರ ಅಮಿತ್ ಶಾ ಅವರಿಗೆ, ಏನಾರು ಮಾಡಿರಿ ಈ ಮನುಷ್ಯನ ಮಾಡಬೇಡ್ರಿ. ಒಂದು 2 ಹೆಸರು ತೊಗೊಂಡು ಹೋಗ್ಯಾರ ಬೊಮ್ಮಾಯಿ ಅವರು. ಒಂದು ಸುನೀಲ್ ಕುಮಾರ್ ತೊಗೊಂಡು ಹೋಗ್ಯಾರ, ಒಂದು ಸೋಮಣ್ಣ ತೊಗೊಂಡಾರ. ಸೋಮಣ್ಣ ಮಾಡಿದ್ರೆ ನಮ್ಮ ಮಂತ್ರಿಗೆ ಹಾಳಾಗ್ತೈತಿ, ನಮ್ಮ ಮಾಜಿ ಮುಖ್ಯಮಂತ್ರಿ ಮಂತ್ರಿ ಆಗ್ತಾನಂತ ಒಂದು ಹೆಸರು. ಸುನೀಲ್ ಕುಮಾರ್ ಮಾಡಿದ್ರೆ ನಾ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾನೆ ಅದೊಂದು ಹೆಸರು. ಯಾವ್ದ್ರಾಗ ಯಾವುದು ಕ್ಲಿಕ್ ಆಗ್ತೈತೆ ಹೋಗ್ಯಾರ. ಆದರೆ ಮ್ಯಾಗಿನವರು ಗುರ್ತೈತಿ ಯಾರನ್ನ ಮಾಡಬೇಕು ಮಾಡಬಾರ್ದು. ಎಲ್ಲರೂ ಹೋಗಿ ಒಂದೊಂದು ಹೆಸರು ಕೊಟ್ಟಾರ. ಅವರೆಲ್ಲರಿಗೂ ಒಂದೇ ಉತ್ತರ ಕೊಟ್ಟಾರೆ, ನಮಗೇನು ಕರ್ನಾಟಕ ಗೊತ್ತಿದೆ ನಾವು ಮಾಡ್ತೀವಿ. ನಿಮ್ಮದು ಮನಸ್ಥಿತಿ ಇತ್ತಲ್ಲ ಸರ್, ನಿಮ್ಮ ಎಲ್ಲಾರ್ದು ಸರ್ ಉಚ್ಚಾಟನೆ ಆಗುವಂತ ಒಂದಿಟ್ಟು ಅವು ಯಾವುದೋ ಒಂದು ಮೊನ್ನೆ ಒಂದು ಸಂಬಂಧ ಇಲ್ಲಾರ್ದ ಏನೋ ಅದು ಸೋಮಶೇಖರಿಗೆ ಅನುಕೂಲ ಆಗ್ಲತ್ತ ಈಗ ಘೋಷಣೆ ಮಾಡಿರ್ತಾರೆ. ಹಾಂ, ಈಗ ಅಡ್ಜಸ್ಟ್ಮೆಂಟ್ ಚಾಲೂನೇ. ಈಗ ಅಡ್ಜಸ್ಟ್ಮೆಂಟ್ 3 ವರ್ಷ ಮೊದಲೇ ಅಡ್ಜಸ್ಟ್ಮೆಂಟ್. ಯಾಕಂದ್ರೆ ಬಿ ಸೋಮಶೇಖರ್ ಯಾರು ಎಸ್ ಟಿ ಸೋಮಶೇಖರ್ ಅವ್ರು ಭಾಳ ಆತ್ಮೀಯರು ಅಪ್ಪಾಜಿಯವರಿಗೆ ಮತ್ತು ಪೂಜ್ಯ ತಂದೆಯವರ ಮಗನಿಗೆ. ನಿನ್ಗೆ ಅನುಕೂಲ ಆಗ್ತದಪ್ಪ, ಅಲ್ಲಿ ಲಿಂಗಾಯತರು ಇಲ್ಲ, ಯಾರೂ ಇಲ್ಲ, ಒಂದು ಅಲ್ಲಿ ಗ್ರಾಮ ಪಂಚಾಯತ್ಗೆ ಆಚೆ ಬರ್ಲಾರೋ ಇಲ್ಲಿ ಕೊಟ್ಬಿಡೋದು MLA. ಎಸ್ ಟಿ ಸೋಮಶೇಖರ್ ಆಚೆ ಬರ್ತಾರೆ. ಇದು ಫಸ್ಟ್ ಏನು ಶ್ರಾವಣ ತಿಂಗಳಲ್ಲಿ ನಮ್ಮ ಪೂಜ್ಯ ತಂದೆಯವರು ಅದನ್ನು ಘೋಷಣೆ ಮಾಡಿದ್ರು. ಸಹಜ ಐತ್ರಿ, ಅಲ್ಲಿ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅದಾರ, ಯಾರೋ ಜವರಾಯಗೌಡ್ರೆ ಏನೋ. ಮತ್ತು ಇದು ಏನಿದು, ಒಂದು ಕಡೆ ಕೇಂದ್ರದ ನಮ್ಮ ಪಾರ್ಟಿ ಹೇಳ್ತದೆ, ನಮ್ಮ ಪಾರ್ಟಿ ಅಂದ್ರೆ ನಾವು ನಿಕಟಪೂರ್ವ ನಮ್ಮ ಪಾರ್ಟಿ ಹೇಳ್ತದೆ ಏನಂದ್ರೆ ನಾವು ಕುಮಾರಸ್ವಾಮಿಯವರು ಯಾವುದೇ ಪರಿಸ್ಥಿತಿಯಲ್ಲಿಯೂ ನಾವು ನಮ್ಮಲ್ಲಿ ಭಿನ್ನಮತ ಇಲ್ಲ, ನಾವು ಹೊಂದಾಣಿಕೆಯಾಗಿ ಮುಂದಿನ ವಿಧಾನಸಭೆ ಎದುರಿಸ್ತೀವಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಯಡಿಯೂರಪ್ಪನವರು ಯಾವುದೇ ಅಧಿಕಾರ ಇಲ್ಲ, ರಾಜ್ಯಾಧ್ಯಕ್ಷ ಅಲ್ಲ, ಏನು ಯಾವುದೂ ಇಲ್ಲ. ಇವತ್ತು ಘೋಷಣೆ ಮಾಡ್ತಾರೆ. ಇದು ಏನು ತೋರಿಸ್ಕೊಡ್ತದೆ ಅಂದರೆ ಆದಷ್ಟು ಬೇಗನೆ JDS ಜೊತೆಗೆ ಜಗಳ ಚಾಲೂ ಆಗಲಂತೇಳಿ ಒಂದು ಪ್ರಾರಂಭವನ್ನು ಮಾಡಬೇಕಾಗ್ತದೆ. ಥ್ಯಾಂಕ್ ಯು ಸರ್.